ಸೊ ಲೈಫಲ್ಲಿ ನೀವು ಯಾವಾಗಲಾದರೂ ಏನನ್ನಾದರೂ ಅಚೀವ್ ಮಾಡಬೇಕು ಅಂತ ಶುರು ಮಾಡಿದಾಗ ಫೇಲ್ಯೂರ್ಸ್ಗಳು ಬಂದೇ ಬರುತ್ತೆ, ಸೆಟ್ ಬ್ಯಾಕ್ಸ್ಗಳು ಬಂದೇ ಬರುತ್ತೆ. ಸೊ ನೀವು ಅದನ್ನು ಶುರು ಮಾಡೋದಕ್ಕಿಂತ ಮುಂಚೆನೇ ನಿಮ್ಮ ಮೈಂಡ್ ಸೆಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಈ ಕೆಲಸನ ಶುರು ಮಾಡೋದ್ರಿಂದ ಏನಾದ್ರೂ ಸೆಟ್ ಬ್ಯಾಕ್ಸ್ಗಳು ಅಥವಾ ಫೇಲ್ಯೂರ್ಸ್ಗಳು ಬಂದೇ ಬರುತ್ತೆ. ನೀವು ಅದನ್ನು ಎಂಡ್ ಥರ ನೋಡ್ದೇನೆ ನೀವು ಏನು ಸಕ್ಸಸ್ಸನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಅದಕ್ಕೆ ಅದು ಒಂದು ಹಂತ, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಅದನ್ನು ನೋಡಿ. ಏಕೆಂತಂದರೆ ಜೀವನದಲ್ಲಿರೋ ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳು ಫಸ್ಟ್ ಅಟೆಂಪ್ಟಲ್ಲಿ ಯಾರು ಸಕ್ಸಸ್ಫುಲ್ ಆಗಿರಲಿಲ್ಲ ಅಲ್ವಾ, ಅವರೂ ಎಲ್ಲ ಫೇಲ್ಯೂರ್ಸ್ಗಳನ್ನ ಫೇಸ್ ಮಾಡಿ ಅಥವಾ ಅದರಲ್ಲಿ ಬರೋ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿನೇ ಅವರು ಆ ಲೆವೆಲಿಗೆ ಹೋಗಿರೋದು. ಅದಕ್ಕೋಸ್ಕರ ನೀವು ಯಾವಾಗ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಅದು ಆಗಲಿಲ್ಲ ಅಂದಾಗ ಅಯ್ಯೋ ನಾನು ಫೇಲ್ಯೂರ್ ಆಗಿಬಿಟ್ಟೆ ಅನ್ನೋ ಕ್ವಶನ್ ಮಾಡೋದಕ್ಕಿಂತ ಮುಂಚೆ ನಾನು ಏನನ್ನ ಕರೆಕ್ಟಾಗಿ ಮಾಡಲಿಲ್ಲ, ಏಕೆಂತಂದರೆ ನೀವು ಸಕ್ಸಸ್ ಆಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನೀವೇ ಏನೋ ತಪ್ಪು ಮಾಡಿದ್ದೀರ ಅಲ್ವಾ, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮದು ಇಂಪ್ರೂವ್ಮೆಂಟ್ ಬೇಕು ಅಲ್ವಾ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಕಡೆ ವರ್ಕ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಿಮ್ಮನ್ನು ನೀವು ಬೆಟರ್ ಪರ್ಸನ್ ಆಗಿ ಮಾಡ್ಕೊತೀರ. ನೀವು ಯಾವಾಗ ಸಕ್ಸಸ್ಗೆ ಡಿಸರ್ವ್ ಆಗ್ತಿರೋ ಆವಾಗ ನೀವು ಬೇಡ ಅಂತಂದ್ರೂ ದೇವರು ನಿಮಗೆ ಸಕ್ಸಸ್ ಅನ್ನೋದನ್ನು ಕೊಟ್ಟೆ ಕೊಡ್ತಾನೆ. ಅದಕ್ಕೋಸ್ಕರ ಹೋಪ್ಸ್ನ ಕಳ್ಕೊಬೇಡಿ. ನೀವು ಏನು ಮಾಡಬೇಕು ಅಂತಿದ್ದೀರ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಸಕ್ಸಸ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ.